ನಮ್ಮ ಮೈರಾಡ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಇದ್ದಾರಲ್ಲ, ಅವರು ಹೆಚ್ಚಿನ ಜನ IAS ಆಫೀಸರ್ಗಳೇ ಇದ್ದಾರೆ ಅದರಲ್ಲಿ. ಸೊ ಇವರೆಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳು ನಮ್ಮ ಮೈರಾಡದಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ ಆಗಿರೋದ್ರಿಂದ ಈ ಸಂಸ್ಥೆ ಬೆಳಿಲಿಕ್ಕೆ ಮತ್ತು ಈ ಸಂಸ್ಥೆ ಮುಖಾಂತರ ಜನಗಳಿಗೆ ಹೆಲ್ಪ್ ಮಾಡಲಿಕ್ಕೆ ತುಂಬ ಅವರಿಂದ ಒಂದು ಸಹಾಯ ಆಯಿತು. ಈ ನಮಗೆ ಸರ್ಕಾರದ ಒಂದು ರಿಕ್ವೆಸ್ಟ್ ಬಂದ ಮೇಲೆ ಸೊ ಇದೊಂದು 15,000 ಜನಗಳದ್ದು ನಾವು ಟಿಬೆಟ್ನವ್ರನ್ನ ಪುನರ್ವಸತಿ ನಾವು ಮಾಡಿದ್ವಿ. ಈ ಟಿಬೆಟಿಯನರು ಅವ್ರ ಕಾಲ ಮೇಲೆ ಅವರೇ ನಿಂತ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಬಂತು. ನಮ್ಮ ಭಾರತ ದೇಶದಲ್ಲಿರುವಂಥವರೇ ಎಷ್ಟೋ ಜನ ಬಡವರುಗಳಿದ್ದಾರೆ, ಅವ್ರಿಗೂ ಸ್ವಲ್ಪ ನೀವು ಹೆಲ್ಪ್ ಮಾಡಿ ಅಂತ ಮಾಡಿದಾಗ ಅದಾದಮೇಲೆ ತಮಿಳ್ನಾಡಲ್ಲಿರೋರ್ಗು ಹೆಲ್ಪ್ ಮಾಡೋಕ್ಕೆ ಶುರು ಮಾಡಿದ್ವಿ. ಆಮೇಲೆ ಆಂಧ್ರ ಪ್ರದೇಶಕ್ಕೂ ಶುರು ಮಾಡಿದ್ವಿ. ಈಗ ಮಹಾರಾಷ್ಟ್ರಕ್ಕೂ ಹೋಗಿದ್ದೀವಿ, ಈಗ ಪುದುಚೇರಿಗೂ ಹೋಗಿದ್ದೀವಿ. ಈಗ ನಮ್ಮ ಟಿಬೆಟ್ನವ್ರು ಯಾವ ರೀತಿ ಸ್ವತಂತ್ರವಾಗಿ ಅವರೇ ಬದುಕ್ತಾ ಇದ್ದಾರೆ, ಆ ರೀತಿ ನಮ್ಮ ಬಡವರು ಬದುಕಬೇಕು ಅನ್ನೋವಂಥ ಒಂದು ಉದ್ದೇಶ ಇಟ್ಕೊಂಡು ಈ ಸಂಸ್ಥೆ ಕೆಲಸ ಮಾಡ್ಕೊಂಡು, ಮುಖ್ಯವಾಗಿ ಒಂದು ಬಡ ಮಹಿಳೆಯರು ಯಾರಿದ್ದಾರೆ ಅಂಥವ್ರನ್ನೆಲ್ಲ ಗುರುತು ಮಾಡಿ ಅವ್ರದ್ದೇ ಒಂದು ಸ್ವಸಹಾಯ ಸಂಘವನ್ನು ಕಟ್ಟಿ ಆ ಸಂಘದ ಮುಖಾಂತರ ಉಳಿತಾಯ ಮಾಡುವಂಥದ್ದು. ಹೆಣ್ಣು ಮಕ್ಕಳುಗಳು ಯಾರಿದ್ದಾರೆ ಅವ್ರಿಗೆ ಸ್ಕಿಲ್ ಟ್ರೈನಿಂಗ್, ಕೌಶಲ್ಯ ಅಭಿವೃದ್ಧಿ ತರಬೇತಿ, ಅವ್ರಿಗೆ ಡ್ರೈವಿಂಗ್ ಇರ್ಬೋದು, ಆಮೇಲೆ ಟೈಲರಿಂಗ್ ಇರ್ಬೋದು, ಮೆಕ್ಯಾನಿಕಲ್ ಟ್ರೈನಿಂಗ್ ಇರ್ಬೋದು, ಮೊಬೈಲ್ ರಿಪೇರಿಗಳಿರ್ಬೋದು, ಬೇಕಾದಷ್ಟು ವಿಧವಾದ ತರಬೇತಿಗಳನ್ನ ಕೊಟ್ಟು ಅವರು ತನ್ನ ಕಾಲ ಮೇಲೆ ನಿಂತ್ಕೊಳ್ಳೋ ರೀತಿಯಲ್ಲಿ ಮಾಡಿಕೊಟ್ಟಿರುವಂಥದ್ದು ಈ ಸಂಸ್ಥೆ ಹೆಲ್ಪ್ ಮಾಡಿದೆ ಸರ್. ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ HIV AIDS ಇರ್ಬೋದು, ಆಮೇಲೆ ಕಮರ್ಷಿಯಲ್ ಸೆಕ್ಸ್ ವರ್ಕರ್ ಇದಾರಲ್ಲ, ಸೊ ಅವ್ರದ್ದು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಲೈಂಗಿಕ ಕಾರ್ಯಕರ್ತರು ಇದಾರಿದಲ್ಲ, ಅವ್ರಿಗೆ ಸೇಫ್ ಸೆಕ್ಸ್ ಮಾಡೋದ್ರ ಬಗ್ಗೆ, ಅಂದರೆ ನಾವು ಆ ಸೆಕ್ಸನ್ನು ನಿಲ್ಲಿಸಿ ಅಂತ ಹೇಳೋಕ್ಕಾಗಲ್ಲ, ಆದರೆ ಸೇಫ್ ಸೆಕ್ಸ್ ಮಾಡಿ ಅಂತ ಹೇಳ್ತೀವಿ ನಾವು. ಜಲಾನಯನ ಅಭಿವೃದ್ಧಿ ಕಾರ್ಯಕ್ರಮ ಇರ್ಬೋದು, ಆಮೇಲೆ ಸೋಷಿಯಲ್ ಫಾರೆಸ್ಟ್ರಿ ಮಾಡುವಂಥದ್ದು ಇರ್ಬೋದು, ಎಲ್ಲ ಥರದ ಒಂದು ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಅಂತ ಏನು ಹೇಳ್ತೀವಿ ಸರ್, ಸಮಗ್ರ ಅಭಿವೃದ್ಧಿ ಅಂತ ಏನು ಹೇಳ್ತೀವಿ, ಆ ಥರ ನಮ್ಮಲ್ಲಿ ಏನೆಲ್ಲ ಕಾರ್ಯಕ್ರಮಗಳಿದೆ ಆ ಕಾರ್ಯಕ್ರಮಗಳು ಎಲ್ಲವನ್ನೂ ನಾವು ಇಂಪ್ಲಿಮೆಂಟ್ ಮಾಡೋ ಥರ ನಾವು ಈ ಬಡ ಜನರ ಪರವಾಗಿ ಮಾಡುವಂಥ ಕೆಲಸ ನಾವು ಮಾಡಿದ್ದೀವಿ ಸರ್. ಈಗ ನಮ್ಮ ಸಂಸ್ಥೆಗೆ ಮೀನಾಕ್ಷಿ ಸುಂದರಂ ಅಂತ ಹೇಳಿ ಅವರು ಅಧ್ಯಕ್ಷರಾಗಿದ್ದಾರೆ ಸರ್, IAS ಅಧಿಕಾರಿ ಅವರು. ಮತ್ತು ಅರವಿಂದ್ ರಿಶ್ಬುತ್ ಅಂತ ಹೇಳಿ ಅವರು IAS ಅಧಿಕಾರಿಗಳನ್ನೇ, ಅವರು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿದ್ದಾರೆ. ಮತ್ತು ಅಲೋಸಿಯಸ್ ಪ್ರಕಾಶ್ ಫರ್ನಾಂಡಿಸ್ ಅಂತ ಅವರು ನಮಗೆ ಮೊದಲು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿದ್ರು, ಈಗ ನಮಗೆ ಎಕ್ಸಿಕ್ಯೂಟಿವ್ ಡೈರೆಕ್ಟ್ರಿಂದ ಅವರು ಮೆಂಬರ್ ಸೆಕ್ರೆಟರಿ ಆಗಿದ್ದಾರೆ ಮೈರಾಡಕ್ಕೆ. ಇವರು 3 ಜನ ನಮ್ಮ ಸಂಸ್ಥೆ ಪಿಲ್ಲರ್ಗಳವರು. ಅವರು ಭಾಳ ವರ್ಷಗಳಿಂದ ವರ್ಲ್ಡ್ ಬ್ಯಾಂಕಲ್ಲಿ ಕೆಲಸ ಮಾಡಿದ್ದಾರೆ, ಅವರು ಬೇರೆ ಬೇರೆ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಬಂದಂಥವ್ರು. ಇಲ್ಲಿಗೆ ಎಲ್ಲ ಹಳ್ಳಿಗಳಿಗೆ ನಮ್ಮ ಸ್ಟಾಫ್ಗಳಿಗೆ ಹೋಗಿ ಅಲ್ಲೇ ಅವ್ರಿಗೆ ಲೋನ್ ಸ್ಯಾಂಕ್ಷನ್ ಮಾಡಿ ಅವ್ರ ಕೈಗೆ ಚೆಕ್ ಕೊಟ್ಟು ಬರುವಂಥ ಕೆಲಸ ಮಾಡುವಂಥ ಕೆಲಸ ಇದು ಮಾಡ್ತಾ ಇರೋದು. ಚಾಮರಾಜನಗರದಿಂದ ಹಿಡಿದು ನಮ್ಮದು ಬೀದರ್ವರೆಗೂ ಪ್ರಾಜೆಕ್ಟ್ ಇದೆ. ವಿಶೇಷವಾಗಿ ಈ ಒಡೆಯರಪಾಳ್ಯ ಟಿಬೆಟಿಯನ್ ಕ್ಯಾಂಪ್ನ ಬಗ್ಗೆ ನಾನು ಒಂದಷ್ಟು ತಿಳ್ಕೊಳ್ಳೋ ಪ್ರಯತ್ನ ಮಾಡಿದಾಗ ಜನ ಹೇಳ್ತಾರೆ ಒಡೆಯರಪಾಳ್ಯಕ್ಕೆ ನಿಜವಾಗ್ಲೂ ಕ್ಯಾಂಪು ಜಾಗ ಆಯ್ಕೆ ಆಗಿರಲಿಲ್ಲ, ಇದಾಗಿದ್ದು ಕೌದಳ್ಳಿಗೆ ಅಂತಾರೆ ಸರ್. ಇದು ಪ್ರಾರಂಭದಲ್ಲಿ ಇದು ಕೌದಳ್ಳಿನಲ್ಲೇ ಇದು ಆಗಬೇಕಾಗಿತ್ತು. ಆ್ಯಕ್ಚುಲಾಗಿ ಕೌದಳ್ಳಿ ಪಕ್ಕದಲ್ಲಿ ಆಗಬೇಕಾಗಿತ್ತು. ಸೊ ಅಲ್ಲೇನಾಯಿತು ಅಂತಂದರೆ ನಮ್ಮ ಜನಗಳಿಗೂ ಈ ಜನಗಳಿಗೂ ಸ್ವಲ್ಪ ಹೊಂದಾಣಿಕೆ ಬರ್ದನೇ ಇರುವಂಥದ್ದು ಒಂದು. ಎರಡನೇದು, ಈ ಒಡೆಯರಪಾಳ್ಯ ಏರಿಯಾದಲ್ಲಿ ಇರುವಂಥ ಕ್ಲೈಮೇಟ್ ಅಲ್ಲಿಲ್ಲ, ಅಲ್ಲಿ ಪ್ಲೈನ್ ಜಾಗ ಅದು. ಇದು ಹಿಲ್ಲಿ ಏರಿಯಾ ಇದೆ, ಮತ್ತು ಏನು ಸ್ವಲ್ಪ ಕೂಲ್ ಇರುವಂಥ ಒಂದು ಪ್ಲೇಸಸ್ ಇದೆ, ಕಾಡ ಪ್ರದೇಶ ಇದೆ ಪಕ್ಕದಲ್ಲಿ. ಅದರಿಂದ ವಾತಾವರಣ ತುಂಬ ಚೆನ್ನಾಗಿರೋದ್ರಿಂದ ಅವ್ರ ದೇಶದಲ್ಲಿ ಹೆಂಗಿತ್ತು ಅದೇ ವಾತಾವರಣ ಇಲ್ಲಿ ಫೀಲ್ ಆಗ್ತಾ ಇದೆ ಅವ್ರಿಗೆ. ಅದರಿಂದ ಇಲ್ಲಿರಲಿಕ್ಕೆ ಅವರು ಜಾಸ್ತಿ ಇಷ್ಟಪಡ್ತಾ ಇದ್ದಾರೆ. ಅದರಿಂದ ನಾವು ಆ ಕಡೆಯಿಂದ ಈ ಕಡೆಗೆ ನಾವು ಶಿಫ್ಟ್ ಮಾಡಿದ್ವಿ. ಇದು ಆ್ಯಕ್ಚುಲಾಗಿ ಕಾನೂನುಬದ್ಧವಾಗಿ ಸರ್ಕಾರದ ಅನುಮತಿ ತಗೊಂಡೇನೆ ಆ ಕಡೆಯಿಂದ ಈ ಕಡೆಗೆ ನಾವು ಶಿಫ್ಟ್ ಮಾಡಿದ್ವಿ. ಒಡೆಯರಪಾಳ್ಯ ಏರಿಯಾದಲ್ಲಿ ಸೆಟ್ಲ್ ಆಗಿದೆ. ಈಗ ಬಹಳಷ್ಟು ಜನಕ್ಕೆ ಇದು ಗೊತ್ತೇ ಇಲ್ಲ. ಹೌದು, ಹೆಚ್ಚು ಜನ ಈ ಮಡಿಕೇರಿ ಕೊಡಗಿಗೆ ಪ್ರವಾಸಕ್ಕೆ ಹೋಗೋರು ಬೈಲ್ಕುಪ್ಪೆ ಕಡೆ ಜಾಸ್ತಿ ಹೋಗ್ತಾರೆ. ಆದ್ರೆ ಕೊಳ್ಳೇಗಾಲ ದಾಟಿ ಹನೂರು, ಅದೇ ಮಲೆಮಹದೇಶ್ವರನ ಬೆಟ್ಟ, ಬೆಳಿಗ್ಗೆ ಎದುರುಗಡೆ ಕಾಣ್ತಕ್ಕಂಥ ಬಿಳಿಗಿರಿ ಬೆಟ್ಟ, ಈ ಕಡೆ ಬರುವಂತವ್ರು ಚಾಮರಾಜನಗರ ಜಿಲ್ಲೆಗೂ ಕೂಡ ಬಂದು ಇಲ್ಲಿಯ ಆ ಮಾನಸ್ಟ್ರಿಗಳು, ಇಲ್ಲಿಯ ಟಿಬೆಟಿಯನ್ ಆ ವಿಲೇಜ್ಗಳು, ಜನ, ಈ ಜೀವನ ಇದೆಲ್ಲ ನೋಡಿದ್ರೆ ನನಗಂತೂ ಯಾವ್ದು ನಾವು ಥೈಲ್ಯಾಂಡ್ ಬಂದಿದ್ದೀವಿ. ನೋಡಿದ್ರೆ ಸರ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಏರಿಯಾ ಅಲ್ವಾ. ಬೆಟ್ಟ ಗುಡ್ಡಗಳು, ಮರಗಿಡಗಳು ನನ್ಗನ್ಸುತ್ತೆ ಬಹಳ ಚೆನ್ನಾಗಿದೆ. ಅನ್ಸುತ್ತೆ ನಿಮ್ಮ ಮೈರಾಡ ಸಂಸ್ಥೆಗೆನೆ ನಮ್ಮ ಈ ಸರ್ಕಾರವನ್ನ ವಹಿಸ್ಬಿಟ್ರೆ ನೀವು ಇವ್ರಿಗೆ ಚೆನ್ನಾಗಿ ವ್ಯವಸ್ಥೆ ಮಾಡ್ಕೊಟ್ಟಿದ್ದೀರಾ ಅಂದ್ರೆ ನಾವು ಇಡೀ ರಾಜ್ಯವನ್ನೇ ಇಷ್ಟು ಸೌಂದರ್ಯೀಕರಣ ಮಾಡ್ಬಿಡ್ಬೋದಲ್ಲ ಎಲ್ಲ ಅಂತ ಅನ್ಸುತ್ತೆ. ಇಲ್ಲ, ಹಂಗನ್ನಿಸ್ತದೆ ಸರ್ ಆಕ್ಚುಲಾಗಿ. ಆದ್ರೆ ಅಂದ್ರೆ ಸರ್ಕಾರದ ಒಂದು ನೀತಿ ನಿಯಮಗಳೇ ಇರ್ತದಲ್ವಾ. ಸೊ ಅದರಿಂದ
ನಮ್ಮ ಮೈರಾಡ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಇದ್ದಾರಲ್ಲ, ಹೌದು, ಅವರು ಹೆಚ್ಚಿನ ಜನ IAS ಆಫೀಸರ್ಗಳೇ ಇದ್ದಾರೆ ಅದರಲ್ಲಿ. ಆಗ್ಲೇ ಹೇಳ್ದಲ್ಲ, ಮೀನಾಕ್ಷಿ ಸುಂದರಂ ಯಾಕೆಂದ್ರೆ ಮೀನಾಕ್ಷಿ ಸುಂದರಂ ಅವರು ಇದ್ದಾರೆ, ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಾಗ ಅಧಿಕಾರಿಗಳಾಗಿದ್ರು, ಅರವಿಂದ್ ರಿಷ್ಪುತ್ ಅವರು ಇದ್ದಾರೆ, ಆಮೇಲೆ ಶೋಭಾ ನಂಬಿಷನ್ ಅವರು ಇದ್ದಾರೆ, ವಿಜಯ್ ಭಾಸ್ಕರ್ ಅವರಿದ್ರು, ರಂಗನಾಥ್ ಅವರಿದ್ರು. ಸೊ ಇವರೆಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳು ನಮ್ಮ ಮೈರಾಡದಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ ಆಗಿರೋದ್ರಿಂದ ಈ ಸಂಸ್ಥೆ ಬೆಳಿಲಿಕ್ಕೆ ಮತ್ತು ಈ ಸಂಸ್ಥೆ ಮುಖಾಂತರ ಜನಗಳಿಗೆ ಹೆಲ್ಪ್ ಮಾಡಲಿಕ್ಕೆ ತುಂಬ ಅವರಿಂದ ಒಂದು ಸಹಾಯ ಆಯಿತು ಸರ್. ಅವ್ರ ಗೈಡ್ಲೈನ್ಸು ತುಂಬ ಹೆಲ್ಪ್ ಆಗ್ತಾಯಿದೆ ನಮಗೆ ಮೈರಾಡದಲ್ಲಿ. ಹೌದು. ನಿಮ್ಮ ಮೈರಾಡ ಸಂಸ್ಥೆಯ ಬಗ್ಗೆ ಒಂದಷ್ಟು ಮಾತಾಡೋಣ. ಈಗ ಮೈರಾಡ ಸಂಸ್ಥೆ ಈಗ ಆರಂಭಗೊಂಡಿದ್ದೇ ಈ ಟಿಬೇಟಿಯನ್ ಜನಗಳಿಂದ ಹೌದು ಸರ್, ಇಲ್ಲಿ ಬಂದು ಸೆಟಲ್ಮೆಂಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ಸ್ಥಾಪನೆ ಆಯ್ತು ಅಂತ ತಿಳಿಸಿದ್ರಿ. ಹೌದು. ಏನೇನು ಕೆಲಸ ಮಾಡ್ತಾರೆ ಮೈರಾಡದವರು? ಅಂದ್ರೆ ಬರೀ ಸೆಟಲ್ಮೆಂಟ್ ಕೆಲಸಗಳು ಮಾಡ್ತಾರಾ? ಸರ್ ಇಲ್ಲ, ನಾವೇನು ಮಾಡಿದ್ವಿ ಅಂದರೆ ಈ ನಮಗೆ ಸರ್ಕಾರದ ಒಂದು ರಿಕ್ವೆಸ್ಟ್ ಬಂದ ಮೇಲೆ ಸೊ ಇದೊಂದು 15,000 ಜನಗಳದ್ದು ನಾವು ಟಿಬೆಟ್ನವ್ರನ್ನ ಪುನರ್ವಸತಿ ನಾವು ಮಾಡಿದ್ವಿ. ಇದು 10 ವರ್ಷಗಳ ಕಾಲ ಟೈಮ್ ತಗೋತಿದ್ದು. 10 ವರ್ಷ ಅಂದರೆ 1968ರಿಂದ 78ರವರೆಗೆ ಈ ಒಂದು ಕೆಲಸ ನಾವು ಮಾಡಿದ್ವಿ. ಮಾಡಿದ್ಮೇಲೆ ಈ ಟಿಬೆಟಿಯನರು ಅವ್ರ ಕಾಲ ಮೇಲೆ ಅವರೇ ನಿಂತ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಬಂತು ಆಗ, ಆಯ್ತಲ್ಲ. ಆಗ ಸರ್ಕಾರ ಏನು ಮಾಡಿದ್ರು, ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಗಳಿದ್ದಾರಲ್ಲ ನೋಡಿ, ಎಲ್ಲ IAS ಆಫೀಸರ್ಗಳಿದ್ದಾರಲ್ಲ, ಅವ್ರೇನು ಹೇಳಿದ್ರು ಅಂದರೆ, ನೋಡಿಯಪ್ಪ ಈ ಥರ ಹೊರಗಡೆಯಿಂದ ಬಂದಂಥ ಜನನೇ ಇಷ್ಟು ಚೆನ್ನಾಗಿ 10 ವರ್ಷದಲ್ಲಿ ಚೆನ್ನಾಗಿದ್ದಾರೆ, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡಿದ್ದಾರೆ, ಈ ಸಂಸ್ಥೆನ ಯಾಕೆ ನೀವು ನಮ್ಮ ಇಂಡಿಯನ್ನಲ್ಲಿರುವಂಥ ಎಷ್ಟೋ ಬಡ ಜನಗಳಿದ್ದಾರೆ ಅವ್ರ ಜೊತೆಲಿ ಕೆಲಸ ಮಾಡಬಾರ್ದು ನೀವು ಅಂತ ಅವರು ಮಾಡಿ ಅಂತೇಳಿ ನಮ್ಮ ಭಾರತ ದೇಶದಲ್ಲಿರುವಂಥವ್ರೆ ಎಷ್ಟೋ ಜನ ಬಡವರುಗಳಿದ್ದಾರೆ, ಅವ್ರಿಗೂ ಸ್ವಲ್ಪ ನೀವು ಹೆಲ್ಪ್ ಮಾಡಿ ಅಂತ ಮಾಡಿದಾಗ ಆಗ ನಮ್ಮ ಸಂಸ್ಥೆ ಇಡೀ ಕರ್ನಾಟಕದಲ್ಲಿ ಎಲ್ಲ ಜನಗಳಿಗೂ ಹೆಲ್ಪ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿದ್ವಿ. ಅದಾದಮೇಲೆ ತಮಿಳ್ನಾಡಲ್ಲಿರೋರ್ಗು ಹೆಲ್ಪ್ ಮಾಡೋಕ್ಕೆ ಶುರು ಮಾಡಿದ್ವಿ. ಆಮೇಲೆ ಆಂಧ್ರ ಪ್ರದೇಶಕ್ಕೂ ಶುರು ಮಾಡಿದ್ವಿ. ಈಗ ಮಹಾರಾಷ್ಟ್ರಕ್ಕೂ ಹೋಗಿದ್ದೀವಿ, ಈಗ ಪುದುಚೇರಿಗೂ ಹೋಗಿದ್ದೀವಿ ಈಗ. ಸೊ ಹಿಂಗೆ ಎಲ್ಲೆಲ್ಲಿ ಬಡ ಜನಗಳು ಜಾಸ್ತಿ ಇದ್ದಾರೆ ಅಂಥ ಕಡೆ ಹೋಗಿ ಸಂಸ್ಥೆ ನಮ್ಮ ಟಿಬೆಟ್ನವ್ರು ಯಾವ ರೀತಿ ಸ್ವತಂತ್ರವಾಗಿ ಅವರೇ ಬದುಕ್ತಾ ಇದ್ದಾರೆ ಆ ರೀತಿ ನಮ್ಮ ಬಡವರು ಬದುಕಬೇಕು ಅನ್ನೋವಂಥ ಒಂದು ಉದ್ದೇಶ ಇಟ್ಕೊಂಡು ಈ ಸಂಸ್ಥೆ ಕೆಲಸ ಮಾಡ್ಕೊಂಡು ಬಂದಿದೆ. ಕೆಲಸ ಮಾಡ್ತೀರಾ ಸರ್? ಯಾವ್ಯಾವ ಸೊ ಒಂದು ನಾವು ಮಾಡುವಂಥ ಕ್ಷೇತ್ರಗಳು ಯಾವುದು ಅಂದರೆ, ಮುಖ್ಯವಾಗಿ ಒಂದು ಬಡ ಮಹಿಳೆಯರು ಯಾರಿದ್ದಾರೆ ಅಂಥವ್ರನ್ನೆಲ್ಲ ಗುರುತು ಮಾಡಿ ಅವ್ರದ್ದೇ ಒಂದು ಸ್ವಸಹಾಯ ಸಂಘವನ್ನು ಕಟ್ಟಿ ಆ ಸಂಘದ ಮುಖಾಂತರ ಉಳಿತಾಯ ಮಾಡುವಂಥದ್ದು. ಆ ದುಡ್ಡಲ್ಲಿ ಸಾಲ ತಗೊಂಡು ಆ ಸಾಲದಿಂದ ಅವರು ಬೇರೆ ಬೇರೆ ಚಟುವಟಿಕೆಗಳನ್ನ ಹಮ್ಮಿಕೊಂಡು ಆದಾಯ ಬರುವಂಥ ಚಟುವಟಿಕೆಗಳನ್ನ ತಗೊಂಡು ಅಭಿವೃದ್ಧಿ ಆಗುವಂಥ ಕೆಲಸ ಅದು ಒಂದು ಮುಖ್ಯವಾಗಿ ನಾವು ಮಾಡ್ತಾಯಿದ್ವಿ. ಅರ್ಥ ಆಯ್ತಲ್ಲ ಸರ್? ಅದಾದಮೇಲೆ ಹೆಣ್ಣು ಮಕ್ಕಳುಗಳು ಯಾರಿದ್ದಾರೆ ಅವ್ರಿಗೆ ಸ್ಕಿಲ್ ಟ್ರೈನಿಂಗ್, ಕೌಶಲ್ಯ ಅಭಿವೃದ್ಧಿ ತರಬೇತಿ, ಅವ್ರಿಗೆ ಡ್ರೈವಿಂಗ್ ಇರ್ಬೋದು, ಆಮೇಲೆ ಟೈಲರಿಂಗ್ ಇರ್ಬೋದು, ಮೆಕ್ಯಾನಿಕಲ್ ಟ್ರೈನಿಂಗ್ ಇರ್ಬೋದು, ಮೊಬೈಲ್ ರಿಪೇರಿಗಳಿರ್ಬೋದು. ಸೊ ಈ ರೀತಿ ಬೇಕಾದಷ್ಟು ವಿಧವಾದ ತರಬೇತಿಗಳನ್ನ ಕೊಟ್ಟು ಅವರು ತನ್ನ ಕಾಲ ಮೇಲೆ ನಿಂತ್ಕೊಳ್ಳೋ ರೀತಿಯಲ್ಲಿ ಮಾಡಿಕೊಟ್ಟಿರುವಂಥದ್ದು ಈ ಸಂಸ್ಥೆ ಹೆಲ್ಪ್ ಮಾಡಿದೆ ಸರ್. ಸೊ ಅವ್ರಿಗೆ ಬಂಡವಾಳ ಬೇಕು ಅಂದರೆ ಬ್ಯಾಂಕ್ಗಳಿಂದ ಸಾಲ ಕೊಡಿಸುವಂಥ ಕೆಲಸನ ನಾವು ಮಾಡಿದ್ವಿ. ಸೊ ಬ್ಯಾಂಕಿಂದ ಸ್ವಸಹಾಯ ಸಂಘಗಳಿಗೆ ಸಾಲ ಕೊಟ್ಟು ಸ್ವಸಹಾಯ ಸಂಘದಿಂದ ಅವರ ಮಕ್ಕಳ ಎಜುಕೇಷನ್ನು, ಈಗ ಮಕ್ಕಳಿಗೆ ಎಜುಕೇಷನ್ಗೆ ಭಾಳ ತುಂಬ ಕೆಲಸ ಮಾಡಿದ್ವಿ ನಾವು. ಈಗ ಮಕ್ಕಳುಗಳು ಎಲ್ಲ ಗೌರ್ಮೆಂಟ್ ಅಫಿಷಿಯಲ್ಗಳಾಗಿದ್ದಾರೆ, ಪ್ರೈವೇಟ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಕುಟುಂಬವನ್ನು ಅವ್ರ ಮಕ್ಕಳೇ ನಿರ್ವಹಣೆ ಮಾಡುವಂಥ ಒಂದು ಮಟ್ಟಕ್ಕೆ ಬರುವಂಥದ್ದಾಗಿದೆ ಸರ್ ಈಗ ಆಗಿದೆ. ಅದನ್ನು ಹೊರತುಪಡಿಸಿ ಇನ್ನು ಏನು ಅಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ HIV AIDS ಇರ್ಬೋದು, ಆಮೇಲೆ ಕಮರ್ಷಿಯಲ್ ಸೆಕ್ಸ್ ವರ್ಕರ್ ಇದಾರಲ್ಲ, ಸೊ ಅವ್ರದ್ದು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಸಪೋರ್ಟ್ ಮಾಡೋದಂಥದ್ದು ಇರ್ಬೋದು, ಲೈಂಗಿಕ ಕಾರ್ಯಕರ್ತರು ಇದಿಲ್ಲ ಅವ್ರಿಗೆ ಸೇಫ್ ಸೆಕ್ಸ್ ಮಾಡೋದ್ರ ಬಗ್ಗೆ. ಅಂದರೆ ನಾವು ಆ ಸೆಕ್ಸನ್ನು ನಿಲ್ಲಿಸಿ ಅಂತ ಹೇಳೋಕ್ಕಾಗಲ್ಲ, ಆದರೆ ಸೇಫ್ ಸೆಕ್ಸ್ ಮಾಡಿ ಅಂತ ಹೇಳ್ತೀವಿ ನಾವು. ಅದಿರ್ಬೋದು, ಆ ಥರದ ಕಾರ್ಯಕ್ರಮ ಇರ್ಬೋದು, ಜಲಾನಯನ ಅಭಿವೃದ್ಧಿ ಕಾರ್ಯಕ್ರಮ ಇರ್ಬೋದು, ಆಮೇಲೆ ಸೋಷಿಯಲ್ ಫಾರೆಸ್ಟ್ರಿ ಮಾಡುವಂಥದ್ದು ಇರ್ಬೋದು. ಅರ್ಥ ಆಯ್ತಲ್ಲ? ಈ ರೀತಿಯಲ್ಲಿ ಎಲ್ಲ ಥರದ ಒಂದು ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಅಂತ ಏನು ಹೇಳ್ತೀವಿ ಸರ್, ಸಮಗ್ರ ಅಭಿವೃದ್ಧಿ ಅಂತ ಏನು ಹೇಳ್ತೀವಿ, ಆ ಥರ ನಮ್ಮಲ್ಲಿ ಏನೆಲ್ಲ ಕಾರ್ಯಕ್ರಮಗಳಿದೆ ಆ ಕಾರ್ಯಕ್ರಮಗಳು ಎಲ್ಲವನ್ನೂ ನಾವು ಇಂಪ್ಲಿಮೆಂಟ್ ಮಾಡೋ ಥರ ನಾವು ಈ ಬಡ ಜನರ ಪರವಾಗಿ ಮಾಡುವಂಥ ಕೆಲಸ ನಾವು ಮಾಡಿದ್ದೀವಿ ಸರ್. ಜೊತೆಗೆ ಸರ್ಕಾರದಲ್ಲಿರುವಂಥ ಕಾರ್ಯಕ್ರಮಗಳು ಏನೇನಿವೆ ಅವೆಲ್ಲವನ್ನೂ ಬಳಸಿದ್ದೀವಿ ನಾವು, ಅದನ್ನು ಜನಗಳಿಗೆ ತಲುಪಿಸುವಂಥ ಕೆಲಸ ಮಾಡಿದ್ವಿ ನಾವು. ಸರ್ಕಾರದ ಅನುಷ್ಠಾನಗೊಳಿಸೋ ಕೆಲಸ ನಾವು ಮಾಡಿದ್ವಿ, ಏಜೆನ್ಸಿ ಮಾಡಿದ್ವಿ. ಜೊತೆಗೆ ಡೋನರ್ಗಳಿದ್ದಾರೆ ಬೇಕಾದಷ್ಟು, ಆ ಡೋನರ್ಗಳಿಂದೆಲ್ಲ ಬಂದು ಆ ಹಣವನ್ನು ಬಳಸಿ
ಈ ಕುಟುಂಬಗಳನ್ನ ಮಾಡಿದ್ರೆ ಜನ ಕೈ ತುಂಬ ಕೊಡ್ತಾರೆ, ಮಾಡ್ತಾ ಮಾಡಿ ಇದ್ದಾರೆ, ಖಂಡಿತ ಮಾಡ್ತಾ ಇದ್ದಾರೆ ಸರ್. ಈಗ ಯಾರು ತಮ್ಮ ಸಂಸ್ಥೆಗೆ ಅಧ್ಯಕ್ಷರು? ಈಗ ನಮ್ಮ ಸಂಸ್ಥೆಗೆ ಮೀನಾಕ್ಷಿ ಸುಂದರಂ ಅಂತ ಹೇಳಿ ಹೌದು, ಅವರು ಅಧ್ಯಕ್ಷರಾಗಿದ್ದಾರೆ ಸರ್, IAS ಆಗಿದ್ದಾರೆ. IAS ಅಧಿಕಾರಿ ಅವರು. ಮತ್ತು ಅರವಿಂದ್ ರಿಷ್ಬುತ್ ಅಂತ ಹೇಳಿ ಅವರು IAS ಅಧಿಕಾರಿಗಳನ್ನೇ, ಅವರು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿದ್ದಾರೆ. ಮತ್ತು ಅಲೋಸಿಯಸ್ ಪ್ರಕಾಶ್ ಫರ್ನಾಂಡಿಸ್ ಅಂತ ಅವರು ನಮಗೆ ಮೊದಲು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿದ್ದರು, ಈಗ ನಮಗೆ ಎಕ್ಸಿಕ್ಯೂಟಿವ್ ಡೈರೆಕ್ಟ್ರಿಂದ ಅವರು ಮೆಂಬರ್ ಸೆಕ್ರೆಟರಿ ಆಗಿದ್ದಾರೆ. ಮೈರಾಡಕ್ಕೆ ಮೆಂಬರ್ ಸೆಕ್ರೆಟರಿ ಕೆಲಸ ಮಾಡ್ತಾ ಇದ್ದಾರೆ. ಇವರು 3 ಜನ ನಮ್ಮ ಸಂಸ್ಥೆ ಪಿಲ್ಲರ್ಗಳವರು. ಅವರು ಆಗು ಹೋಗುಗಳು ಮತ್ತು ಬೇಕಾಗಿರುವಂಥ ಸಲಹೆಗಳು, ಮತ್ತೊಂದು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅಂದರೆ ಅಧ್ಯಕ್ಷರು ಇಲ್ಲ, ಅಧ್ಯಕ್ಷ ಬೇರೆ, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಬೇರೆ. ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅಂತ ಅಂದರೆ ಇಡೀ ಪೂರ್ತಿ ನಮ್ಮ ಸಂಸ್ಥೆ ಸಿಬ್ಬಂದಿ ವರ್ಗದವರು, ಅವ್ರಿಗೆ ಬೇಕಾಗಿರುವಂಥ ಟ್ರಾನ್ಸ್ಫರ್ ಇರ್ಬೋದು, ಇನ್ಕ್ರಿಮೆಂಟ್ ಇರ್ಬೋದು, ಅವ್ರಿಗೆ ಸಲಹೆ ಕೊಡ್ಬೋದು, ಟ್ರೈನಿಂಗ್ ಕೊಡ್ಬೋದು, ಗೈಡೆನ್ಸ್ ಕೊಡ್ಬೋದು, ಎಲ್ಲವನ್ನು ಅಪಾಯಿಂಟ್ ಮಾಡುವಂಥದ್ದು, ಇದೆಲ್ಲ ಕೆಲಸವನ್ನು ಅವ್ರು ಮಾಡ್ತಾರೆ. ಸೊ ಅಧ್ಯಕ್ಷರು ಅವರು ಸಂಸ್ಥೆ ಓವರಾಲ್ ಆಗಿ ನೋಡ್ಕೊಂಡು ಹೋಗ್ತಾರೆ, ಸಂಸ್ಥೆ ಯಾವ ಕಡೆ ದಿಕ್ಕಿಗೆ ಹೋಗ್ತಾ ಇದೆ ಅದನ್ನು ಅವರು ನೋಡ್ತಾರೆ. ಸೊ ಮೆಂಬರ್ ಸೆಕ್ರೆಟರಿ ಅವರು ಅವರು ಅಲೋಸಿಯಸ್ ಪ್ರಕಾಶ್ ಫರ್ನಾಂಡಿಸ್ ಅಂತ ಹೇಳಿ. ಸೊ ಅವರು ಭಾಳ ಅನುಭವಿಯವರು, ಅವರು ಭಾಳ ವರ್ಷಗಳಿಂದ ವರ್ಲ್ಡ್ ಬ್ಯಾಂಕಲ್ಲಿ ಕೆಲಸ ಮಾಡಿದ್ದಾರೆ. ಅವರು ಬೇರೆ ಬೇರೆ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಬಂದಂಥವ್ರು ಇಲ್ಲಿಗೆ. ಸೊ ಅವರು ಸ್ವಸಹಾಯ ಸಂಘದ ಒಂದು ಪಿತಾಮಹ ಅವರು ಆ್ಯಕ್ಚುಲಾಗಿ. ಸೊ ಈಗ ಅವರು ನಮ್ಮ ಒಂದು ಸಂಸ್ಥೆ ನಾವು ಕಟ್ಟಿದ್ದೀವಿ, ಯಾವುದು ಸಂಘಮಿತ್ರ ಅಂತ ಹೇಳಿ. ಸಂಘಮಿತ್ರ ಅಂದರೆ ಅದು ಮೈಕ್ರೋ ಫೈನಾನ್ಸ್ ಕೊಡುವಂಥದ್ದು, MFI ಅದು ಕೊಡುವಂಥದ್ದು. ಅದು ಎಲ್ಲೆಲ್ಲಿ ಜನಗಳಿಗೆ ಸಾಲ ಸಿಗ್ತಾ ಇಲ್ಲ, ಕಾಡು ಪ್ರದೇಶ, ಉದಾಹರಣೆ ಮಾದೇಶ್ವರನ ಬೆಟ್ಟ, ಅಲ್ಲಿಗೆ ಬ್ಯಾಂಕ್ನವರೇ ಹೋಗೋಕ್ಕಾಗಲ್ಲ ಅಲ್ಲಿಗೆ, ಅಂಥ ಜಾಗಗಳಿಗೆ ನಮ್ಮ MFIನವರೇ ಅವರ ಮನೆ ಬಾಗಿಲಿಗೆ ಹೋಗಿ ಎಲ್ಲ ಹಳ್ಳಿಗಳಿಗೆ ನಮ್ಮ ಸ್ಟಾಫ್ಗಳಿಗೆ ಹೋಗಿ ಅಲ್ಲೇ ಅವ್ರಿಗೆ ಲೋನ್ ಸ್ಯಾಂಕ್ಷನ್ ಮಾಡಿ ಅವ್ರ ಕೈಗೆ ಕೊಟ್ಟು ಏನೋ ಚೆಕ್ ಕೊಟ್ಟು ಬರುವಂಥ ಕೆಲಸ ಮಾಡುವಂಥ ಕೆಲಸ ಇದು ಮಾಡ್ತಾ ಇರೋದು. ಯಾವುದು? ಸಂಘಮಿತ್ರ. ಅದನ್ನು ಹುಟ್ಟಾಕ್ದವರೇ ನಮ್ಮ ಫರ್ನಾಂಡಿಸ್ ಅವರರು. ಸೊ ಈ ಥರದ್ದು ಬಡ ಜನರು ಎಲ್ಲೆಲ್ಲಿದ್ದಾರೆ ಅವ್ರಿಗೆ ಅನುಕೂಲ ಆಗುವಂಥ ಕಾರ್ಯಕ್ರಮಗಳೇನಿದೆ ಅದೆಲ್ಲ ನಾವು ಮಾಡಿದ್ದೀವಿ ಸರ್. ಇದಿಷ್ಟು ಮಾಡೋಕ್ಕೆ ನಿಮ್ಮ ಸಂಸ್ಥೆಗೆ ಹಣ ಯಾರು ಕೊಡ್ತಾರೆ? ಹಣ ನಮಗೆ ಈ ಬೇರೆ ಬೇರೆ ಕಡೆಯಿಂದ ನಮಗೆ ಈಗ ಡೋನರ್ಗಳಿದ್ದಾರೆ. ನಮಗೆ ಕೆನಡಾದಿಂದ ಕೆಲವು ಡೋನರ್ಗಳು, ನೆದರ್ಲ್ಯಾಂಡಿಂದ ಕೆಲವು ಡೋನರ್ಗಳು ಆಯ್ತಲ್ಲ. ಸೊ ಈ ರೀತಿಯಲ್ಲಿ ಬೇರೆ ಬೇರೆ ದೇಶಗಳಿಂದನೂ ನಮಗೆ ಡೋನರ್ಗಳಿದ್ದಾರೆ. ಜೊತೆಗೆ ಅಜೀಂ ಪ್ರೇಮ್ಜಿ ಅವರು ನಮ್ಮವರೇ, ಇಲ್ಲಿ ಇರೋವರೇ. ಸೊ ಅವರೆಲ್ಲ ವಾಟರ್ ಶೆಡ್ಗಳಿಗೆ ಭಾಳಷ್ಟು ನಮಗೆ ಸಪೋರ್ಟ್ ಮಾಡಿದ್ದಾರೆ ಅವರು, ಕರೆಕ್ಟ್ ಅಲ್ವಾ? ಈಗ ಇತ್ತೀಚೆಗೆ ಏನಾಗಿದೆ ಅಂದರೆ ನಮಗೆ ಕಂಪನಿಗಳಿದೆಯಲ್ಲ, ಈಗ ಬೇರೆ ಬೇರೆ ಕಂಪನಿಗಳಿವೆಲ್ಲ, ಈ ಕಂಪನಿಗಳು CSR ಆಕ್ಟಿವಿಟಿ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಇದೆಯಲ್ಲ, ಅದ್ರ ಮುಖಾಂತರ ಸುಮಾರು ಕಂಪನಿಗಳು ನಮ್ಮ ಮೈರಾಡಕ್ಕೆ ದುಡ್ಡು ಕೊಡ್ತಾ ಇದ್ದಾರೆ. ಈಗ ಅದ್ರ ಮುಖಾಂತರ ನಾವು ಹಳ್ಳಿ ಜನಗಳಿಗೆ ಬೇಕಾಗಿರುವಂಥ ಅವಶ್ಯಕತೆ ಇರುವಂಥ ಕಾರ್ಯಕ್ರಮಗಳೇನಿದೆ ಅದನ್ನು ಈಗ ನಾವು ಮಾಡ್ತಾಯಿದ್ದೀವಿ. ಅದಕ್ಕೆ ನಮ್ಮ ರಿಷ್ಬು ಸಾಹೇಬರು ಅದನ್ನು ಎಲ್ಲ ಕಂಪನಿಗಳಿಗೂ ಭೇಟಿ ಮಾಡಿ ಅವ್ರನ್ನ ಕರ್ಕೊಂಬಂದು ಮೀಟಿಂಗ್ ಮಾಡಿ ಆ ದುಡ್ಡನ್ನು ಮೊಬಿಲೈಸ್ ಮಾಡಿ ಎಲ್ಲ ಕಡೆಗೂ ತಲುಪಿಸುವಂಥ ಕೆಲಸ ಅವ್ರು ಮಾಡ್ತಾಯಿದ್ದಾರೆ ಅವರು ಆ್ಯಕ್ಚುಲಾಗಿ. ಸೊ ಅದರಿಂದ ನಮ್ಮಲ್ಲಿ ಇಲ್ಲಿ ಒಡೆಯರ್ ನಮ್ಮ ಚಾಮರಾಜನಗರದಿಂದ ಹಿಡಿದು ನಮ್ಮದು ಬೀದರ್ವರೆಗೂ ಪ್ರಾಜೆಕ್ಟ್ ಇದೆ. ಅಲ್ಲಿವರೆಗೂ ಸುಮಾರು 18 ಜಿಲ್ಲೆಗಳಲ್ಲಿ ಭಾಳ ಬಡತನದಲ್ಲಿರುವಂಥ ಕಂಪ್ನಿಯ ಸ್ಟೇಟ್ಗಳ ಡಿಸ್ಟ್ರಿಕ್ಟ್ಗಳು ಯಾವುದಿದೆ ಅದರಲ್ಲಿ ಎಲ್ಲದರಲ್ಲೂ ನಾವು ಕೆಲಸ ಮಾಡ್ತಾಯಿದ್ದೀವಿ ಮೈರಾಡ. ಹಂಗಾಗಿ ಬಡ ಜನಗಳ ಸಹಾಯಕ್ಕೆ ನಾವು ಮಾಡ್ತಾ ಇರುವಂಥ ಒಂದು ಕೆಲಸ ಸರ್. ದೊಡ್ಡ ಸಮಾಜ ಸೇವಾ ಸಂಸ್ಥೆ. ಬರ್ಮಾದೇಶ, ಮೈನ್ಮಾರು, ಇಂಡೋನೇಷ್ಯಾ, ಆಮೇಲೆ ಬಾಂಗ್ಲಾದೇಶ, ಆಮೇಲೆ ಯುಗಾಂಡ, ರುವಾಂಡ, ಸಿಯರಾ ಲಿಯೋನೆ, ಜಿಬೂತಿ, ಈ ಎಲ್ಲ ಬಡ ಕಂಟ್ರಿಗಳು ಯಾವುದಿದೆ ಅಲ್ಲಿಗೆಲ್ಲ ಹೋಗಿ ಸ್ವಸಹಾಯ ಸಂಘಗಳನ್ನ ರಚನೆ ಮಾಡಿ ಅಲ್ಲಿರುವಂಥ ಸಿಬ್ಬಂದಿಗಳಿಗೆ ನಾವು ತರಬೇತಿ ಕೊಟ್ಟು, ಸೊ ಇದ್ರ ಮುಖಾಂತರ ನಮ್ಮ ಬಡತನವನ್ನು ಕಡಿಮೆ ಮಾಡಲಿಕ್ಕೆ ನೀವು ಸಹಕಾರ ಮಾಡಿ ಅಂತೇಳಿ ಅವ್ರಿಗೆಲ್ಲ ತರಬೇತಿ ಕೊಟ್ಟು ಈಗ ಬಡ ದೇಶಗಳಿಗೂ ನಮ್ಮ ಮೈರಾಡ ಸಂಸ್ಥೆ ಈಗ ಕೆಲಸ ಮಾಡ್ತಾಯಿದೆ, ಈಗ ಸಪೋರ್ಟ್ ಮಾಡ್ತಾಯಿದೆ. ಅಂದರೆ ಈಗ ನೀವು ಇಲ್ಲಿ ಟಿಬೇಟಿಯನ್ನರಿಗೋಸ್ಕರ ಸ್ಥಾಪನೆಯಾದ ಒಂದು ಸಂಸ್ಥೆ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ನಾವು ಕೆಲಸ ಮಾಡ್ತಾ ಇದ್ದೀವಿ ಈಗ ಆ್ಯಕ್ಚುಲಾಗಿ. ಆ ಥರ ಸರ್. ಸೊ ಬಡ ಜನಗಳು ಎಲ್ಲೆಲ್ಲಿದ್ದಾರೆ ಅಂಥವ್ರಿಗೆಲ್ಲ ಹೆಲ್ಪ್ ಆಗಬೇಕಿದೆ ಆ್ಯಕ್ಚುಲಾಗಿ. ಸ್ವಸಹಾಯ ಸಂಘಗಳ ಮುಖಾಂತರ ಅಭಿವೃದ್ಧಿ ಸಾಧ್ಯ ಅನ್ನೋದು ನಮಗೆ ಮನವರಿಕೆ ಆಗಿಬಿಟ್ಟಿದೆ. ಈಗ 40 ವರ್ಷದ ಹಿಂದೆ ನಮ್ಮಲ್ಲಿ ಸ್ವಸಹಾಯ ಸಂಘಗಳು ಇರಲಿಲ್ಲ. ಆವಾಗ ನಾವು ಬಡತನ ಇದ್ದದ್ದು ಭಾಳ ಜಾಸ್ತಿ ಇತ್ತು. ಬಡತನ 50-60% ಬಡತನ ಇತ್ತು. ಈಗ ನಮ್ಮ ಸರ್ಕಾರ ಮಾಡಿರೋಂಥ ಕೆಲಸ, ನಾವು ಮಾಡಿರೋ ಕೆಲಸ,
ಮತ್ತು ಪ್ರೈವೇಟ್ ಸಂಸ್ಥೆಯವ್ರು ಮಾಡಿರೋ ಕೆಲಸ ಇವೆಲ್ಲ ನೋಡಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡ್ತಾ ಈಗ ನಮ್ಮ ದೇಶದಲ್ಲಿರುವಂಥದ್ದು ಬರೀ 25% ಬಡತನ ಮಾತ್ರ ಆಗಿರೋದು. ನಮ್ಮ ಒಂದು ಒಟ್ಟಾಗಿ ನಾವು ನೋಡ್ತಾ ಇರುವಂತಹ ಒಂದು ಅಧ್ಯಯನದ ಪ್ರಕಾರ 25% ಮಾತ್ರ ಬಡತನ ಇರೋದು ಅಂತ ಕಂಡು ಬರ್ತಾ ಇದೆ. ಈಗ ಎಷ್ಟು ಖರ್ಚಾಗಿರ್ಬೋದು ಈ ಒಳೇರಪಾಳ್ಯ ಟಿಬೆಟಿಯನ್ ಸೆಟಲ್ಮೆಂಟನ್ನು ಕಟ್ಟಲಿಕ್ಕೆ ಅಂದಾಜು ವೆಚ್ಚ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಸರ್. ಅಂದರೆ ಇವರು ಹೇಳ್ದಂಗೆ ಜಾಮಿಯಾ ಅವರು ಹೇಳಿದ್ರಲ್ಲ, ಒಂದು ಜಲಾನಯನ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಅದು 1 ಕೋಟಿ ಖರ್ಚು ಮಾಡಿದ್ದೀವಿ ಅಂತ ಹೇಳಿದ್ರು. ಅದನ್ನು ಬೇರೆ ಬೇರೆ ಕಡೆ ಹಣವನ್ನು ಅವ್ರು ಮೊಬಿಲೈಸ್ ಮಾಡಿದ್ದಾರೆ. ಅಂದರೆ ಟಿಬೆಟಿಯನ್ ರೀಸೆಟ್ಲ್ಮೆಂಟ್, ಒಟ್ಟಾರೆ ರೀಸೆಟ್ಲ್ಮೆಂಟ್ಗೆ ಎಷ್ಟು ಖರ್ಚಾಗಿದೆ ಅನ್ನೋದು ನನಗೂ ಸ್ವಲ್ಪ ಮಾಹಿತಿ ಕಡಿಮೆ ಸರ್. ಎಷ್ಟಾಗಿದೆ ಅನ್ನೋದು ಗೊತ್ತಿಲ್ಲ. ಲಿಮಿಟೆಡ್ ಆಗಿ ಮಾಡಿದ್ದೀವಿ, ಅರ್ಥಗರ್ಭಿತವಾಗಿ ಮಾಡಿದ್ವಿ. ಕ್ವಾಲಿಟಿ ಕೆಲಸ ಮಾಡಿದ್ವಿ. ಕ್ವಾಲಿಟಿ ಕೆಲಸ ಮಾಡಿದ್ವಿ. ಅಂದರೆ ಜನಗಳ ಮುಖದಲ್ಲಿ ನಗುಮುಖ ಕಾಣ್ತಾ ಇದೆ ಒಟ್ಟಿನಲ್ಲಿ. ಸರ್, ಇಷ್ಟೆಲ್ಲ ವಿಷಯವನ್ನು ತಿಳಿಸ್ಕೊಟ್ರಿ ನಮಗೆ. ತಮ್ಮ ಹಿನ್ನೆಲೆ ಬಗ್ಗೆ ತಿಳಿಸ್ಕೊಡಿ. ತಾವು ಯಾರು, ತಮ್ಮ ಹಿನ್ನೆಲೆ ಏನು ಅಂತ? ಸರ್, ನನ್ನ ಹೆಸರು ರಾಜಾಚಾರ್ ಅಂತ ಹೇಳಿ. ನಮ್ಮದು ಹುಣಸೂರು ತಾಲೂಕು. ನಾನು ಒಬ್ಬ ಕೃಷಿ ಕುಟುಂಬದಿಂದ ಬಂದಂಥವನು. ಸೊ ನಾನು BSc ಪದವೀಧರ. ಆ್ಯಕ್ಚುಲಾಗಿ ಮೈಸೂರು ಯುವರಾಜಸ್ ಕಾಲೇಜಲ್ಲಿ ನಾನು ಓದಿರುವಂಥದ್ದು. ಸೊ ಆಮೇಲೆ ಕೆಲಸಕ್ಕೆ ಹುಡುಕ್ತಾ ಇದ್ದೆ. ಆಗ ಮೈರಾಡ ಅನ್ನೋದು ಒಂದು ಸಂಸ್ಥೆ ಇದೆ ಅಂತ ನಮ್ಗೆ ಗೊತ್ತಾಯಿತು. ಆಗ ಅಪ್ಲೈ ಮಾಡಿದೆ. ನನ್ನ ಕರೆದ್ರು, ಇಂಟರ್ವ್ಯೂ ಮಾಡಿದ್ರು, ತಕ್ಷಣ ಕೆಲಸ ಕೊಟ್ಟರು. ಆವಾಗ ನಮಗೆ ಸಂಬಳ ಭಾಳ ಕಡಿಮೆ, ಬರೀ 500 ರೂಪಾಯಿ ಅಷ್ಟೇ ಒಂದು ಸಂಬಳ. ನಮ್ಮದು ಗುರುಪುರ ಕ್ಯಾಂಪು, ನಮ್ಮ ಗುರುಪುರ ಒಡೆಯ ಇದೆಯಲ್ಲ, ಟಿಬೆಟಿಯನ್ ಸೆಟಲ್ಮೆಂಟ್ ಇದೆಯಲ್ಲ, ಅಲ್ಲಿ ಇಂಟರ್ವ್ಯೂ ಮಾಡಿದ್ರು ಆ್ಯಕ್ಚುಲಾಗಿ. ಸೊ ಅದಾದಮೇಲೆ ಅಲ್ಲಿಗೆ ಅಪಾಯಿಂಟ್ಮೆಂಟ್ ಮಾಡಿದ್ರು HD ಕೋಟೆನಲ್ಲಿ. ಸೊ ಅಲ್ಲಿ ಕೆಲಸ ಮಾಡಿ ಅಲ್ಲಿ ಒಂದು 15 ವರ್ಷ ಆದಮೇಲೆ ಅಲ್ಲಿಂದ ನಾನು ಇಲ್ಲಿಗೆ ಬಂದೆ. ಇಲ್ಲಿಗೆ ಚಾಮರಾಜನಗರಕ್ಕೆ ಟ್ರಾನ್ಸ್ಫರ್ ಮಾಡಿದ್ರು, ನಮ್ಮ ಟ್ರೈನಿಂಗ್ ಸೆಂಟ್ರಿಗೆ, ಒಡೆಯರಪಾಳ್ಯ ಟ್ರೈನಿಂಗ್ ಸೆಂಟ್ರಿಗೆ. ಇಲ್ಲೂ ಸುಮಾರು ಒಂದು 15 ವರ್ಷ ಇದ್ದೆ. ಆಮೇಲೆ ಪ್ರೋಗ್ರಾಮ್ ಆಫೀಸರ್ ಆಗಿ ಅಲ್ಲಿ ಒಂದು 5-6 ವರ್ಷ ಅಲ್ಲಿ ಕೆಲಸ ಮಾಡಿದೆ. ಆಮೇಲೆ ಈ ಥರ ಎಲ್ಲ ಮಾಡಿ ಸರ್, ಆಮೇಲೆ ನಮಗೆ ಬೇರೆ ದೇಶಗಳಿಗೆ ಹೋಗಿ ನಮ್ಮ ಸ್ವಸಹಾಯ ಸಂಘದ ಬಗ್ಗೆ ಒಂದು ತಿಳುವಳಿಕೆ ಕೊಡಲಿಕ್ಕೆ ಸಾಕಷ್ಟು ಅನುಕೂಲತೆ ಮಾಡಿಕೊಟ್ರು ನಮ್ಮ ಸಂಸ್ಥೆ, ಮೈರಾಡ ಸಂಸ್ಥೆ. ಅಲ್ಲೆಲ್ಲ ಹೋಗಿ ನಾನು ತರಬೇತಿ ಕೊಟ್ಟಿದ್ದೀನಿ ಅವ್ರಿಗೆಲ್ಲರಿಗೂ, ವಿದೇಶಗಳಿಗೆ. ನಾನು ಸುಮಾರು ಒಂದು 10 ದೇಶಗಳಿಗೆ ಹೋಗಿದ್ದೀನಿ ಸರ್. 10 ದೇಶಕ್ಕೆ ಹೋಗಿ ಅವ್ರಿಗೆಲ್ಲ ತರಬೇತಿ ಕೊಟ್ಟಿದ್ದೀನಿ. ಮತ್ತು ಇಲ್ಲಿ ನಮಗೆ ಸಾಕಷ್ಟು NGOಗಳು ಮತ್ತು ಸರ್ಕಾರಿ ಅಧಿಕಾರಿಗಳು, ಆಮೇಲೆ KS ಪ್ರೊಫೆಷನರಿ ಅಧಿಕಾರಿಗಳು ಅವ್ರಿಗೆ, ಸೊ ಈ ರೀತಿ ನಮ್ಮ ಸಮುದಾಯದವ್ರಿಗೆ, SHG ಮೆಂಬರ್ಗಳಿಗೆ, ರೆಪ್ರೆಸೆಂಟೇಟಿವ್ಸ್ಗಳಿಗೆ, ಸೊ ಇವ್ರಿಗೆಲ್ಲ ಹೆಚ್ಚು ಕಡಿಮೆ ನನ್ನ ಒಂದು ಸೇವಾ ಅವಧಿನಲ್ಲಿ ಒಂದು 35,000 ಜನಗಳಿಗೆ ನಾನು ತರಬೇತಿ ಮಾಡಿದ್ದೀನಿ ಸರ್. ಹೆಚ್ಚು ಕಡಿಮೆ ವಿವಿಧ ಸೋಷಿಯಲ್ ವರ್ಕ್ ಮಾಡೋದು ಹೇಗೆ ವಿವಿಧ ಇದರಲ್ಲಿ ಏನು ಕ್ಷೇತ್ರದಲ್ಲಿ, ವಿವಿಧ ಕ್ಷೇತ್ರದಲ್ಲಿ ಒಂದು ಸ್ವಸಹಾಯ ಸಂಘ ಇರ್ಬೋದು, ಜಲಾನಯನ ಅಭಿವೃದ್ಧಿ ಕಾರ್ಯಕ್ರಮ ಇರ್ಬೋದು, ಆಮೇಲೆ HIV AIDS ಇರ್ಬೋದು, ಆಮೇಲೆ ಅನಿಮಿಯಾ ಕಂಟ್ರೋಲ್ ಆ ಪ್ರಾಜೆಕ್ಟ್ ಇರ್ಬೋದು. ಹೌದಾ, ಈ ಥರದಲ್ಲಿ ಎಲ್ಲ ಥರದಲ್ಲೂ ಸರ್, ಸ್ಕಿಲ್ ಟ್ರೈನಿಂಗ್ ಇರ್ಬೋದು. ಈ ರೀತಿಯಲ್ಲಿ ಭಾಳಷ್ಟು ಕೆಲಸ ಮಾಡಿದ್ದೀನಿ ಸರ್ ಇದರಲ್ಲಿ. ಕೊನೆಗೆ ನಿಮಗೆ ಕೊಟ್ಟಂಗೆ ಒಂದು ಪುಸ್ತಕ ನಾನು ನನ್ನ ಅವಧಿನಲ್ಲಿ ಏನು ಕೆಲಸ ಮಾಡಿದೆ ಅಂತ ಹೇಳಿ, ಸೊ ಅದೊಂದು ಪುಸ್ತಕ ಬಿಡುಗಡೆ ಮಾಡಿರೋದು ನಿಮಗೆ ತೋರಿಸ್ದೆ. ಸೇವಾ ವೃತ್ತಿಯ ಅನುಭವ ಕಥನ ಅಂತ ಹೇಳಿ ಅದನ್ನು ನಮ್ಮ ಹೆಡ್ ಆಫೀಸ್ನಲ್ಲಿ 3 ಜನ ತ್ರಿಮೂರ್ತಿಗಳಿದ್ದಾರಲ್ಲ, ನಮ್ಮ ಅಲೋಸಿಸ್ ಪಿಲ್ಲರ್ಗಳು, ಅಲೋಸಿಸ್ ಪ್ರಕಾಶ್ ಫರ್ನಾಂಡಿಸ್ ಅವರು, ಆಮೇಲೆ ಇವರು ನಮ್ಮ ಇವರು ಮೀನಾಕ್ಷಿ ಸುಂದರಂ ಅವರು, ಜೊತೆಗೆ ಅರವಿಂದ್ ರಿಷ್ಪುತ್ ಅವರು, ಇವರು 3 ಜನದ ಸಮ್ಮುಖದಲ್ಲಿ ಅದನ್ನು ಬಿಡುಗಡೆ ಮಾಡಿದ್ರು. ಅದು ಮೈರಾಡ ಕಡೆಯಿಂದ ಬಿಡುಗಡೆ ಮಾಡಿರೋದು ಆ್ಯಕ್ಚುಲಾಗಿ. ಪ್ರಿಂಟ್ ಅವರೇ ಮಾಡಿಸೋದು. ಅದು 2ನೇ ಪ್ರಿಂಟ್ನು ಅವರೇ ಮಾಡಿಸಿದ್ರು. ಅದು 2nd ಎಡಿಷನ್ನು ಅದು ಜಾಸ್ತಿ ಡಿಮ್ಯಾಂಡ್ ಬಂತು. ಆವಾಗ ನಾನೇ ದುಡ್ಡು ಕೊಡ್ತೀನಿ ಮಾಡಿ ಅಂತ ಹೇಳಿ ಅವರೇ ಮೈರಾಡ ಕಡೆಯಿಂದನೇ ಮಾಡಿ. ಸೊ ಈ ಪುಸ್ತಕ ಎಲ್ಲ ಕಡೆನೂ ಓಡಾಡ್ತಾ ಇದೆ ಸರ್. ಈಗ ಎಲ್ರಿಗೂ ಓದ್ತಾ ಇದ್ದಾರೆ, ಖುಷಿ ಪಡ್ತಾ ಇದ್ದಾರೆ. ಈ ಸರ್ ನಿಮ್ಗೊಂದು ಕೊಟ್ಟಿದ್ದೀನಿ ಸರ್. ಇದು ನಾನು 1983ಕ್ಕೆ ನಾನು ಮೈರಾಡ ಸೇರಿದ್ದು. ಸೊ 2019ಕ್ಕೆ ನಾನು ಈ ಸಂಸ್ಥೆಯಲ್ಲಿ ರಿಟೈರ್ಡ್ ಆದೆ, ನಿವೃತ್ತ ಆದೆ. ಈ 36 ವರ್ಷಗಳಲ್ಲಿ ನನ್ನ ಅನುಭವ ಏನು ಅನ್ನೋದನ್ನು ಈ ಒಂದು ಪುಸ್ತಕವನ್ನು ಬರೆದೆ. ಇದನ್ನು ನಮ್ಮ ಇದಿತ್ತಲ್ಲ ನೋಡಿ, ಯಾವುದು COVID-19 ಬರ್ತಲ್ಲ, ಆವಾಗ ಫ್ರೀ ಇದೆ. ಆಗ ಸಲೀಲಾ ಪಾಟ್ಕರ್ ಅಂತ ಒಬ್ಬರಿದ್ದರು, ನಮ್ಮಲ್ಲಿ ಟ್ರೈನಿಂಗ್ ಕೋಆರ್ಡಿನೇಟರ್ ಆಗಿ ಹೆಡ್ ಆಫೀಸಲ್ಲಿದ್ದರು. ಇನ್ನೊಬ್ಬರು ನಮಗೆ ಸ್ಮಿತಾ ರಾಮನಾಥನ್ ಅಂತ ಒಬ್ಬರಿದ್ದರು. ಅವರಿಬ್ಬರು ಮೋಟಿವೇಟ್ ಮಾಡಿದ್ರು, ನೀವು ಸುಮ್ಮನೆ ಕೂತಿದ್ದೀರಲ್ಲ, ಏನಾದರೂ ಮಾಡಿ ಬರೀರಿ ಅಂತ ಹೇಳಿ. ಸೊ ಅವರ ಮುಖಾಂತರ ಈ ಒಂದು ಪುಸ್ತಕವನ್ನು ಬರೆದು ಅವರೇ ಎಡಿಟ್ ಮಾಡಿದಂಥ ಒಂದು ಪುಸ್ತಕ ಇದು.
ಇದನ್ನ ನಮ್ಮ ಅಲೋಸಿಯಸ್ ಪ್ರಕಾಶ್ ಫರ್ನಾಂಡಿಸ್ ಅವರು ತ್ರಿಮೂರ್ತಿಗಳಿದಾರಲ್ಲ ನಮ್ಮ ಹೆಡ್ ಆಫೀಸಲ್ಲಿ ಪಿಲ್ಲರ್ಗಳು, ಅವರು ಇದನ್ನ ಬಿಡುಗಡೆ ಮಾಡಿದ್ರು ಸರ್. ಇದು ಸುಮಾರು ಕಡೆ ಇದು ಪುಸ್ತಕ ಹೋಗಿದೆ ಈಗ. ಎಲ್ಲರೂ ಇದು ಏನು ಅಂತ ಅಂದರೆ ಈ ಪುಸ್ತಕದಿಂದ ಹಳೆ ಕಥೆಗಳು ಅಳಿಸೋಗಬಾರ್ದು. ಈ ಟಿಬೆಟ್ ಕ್ಯಾಂಪ್ದು ಬರ್ದಿದ್ದೀನಿ. ಸೊ ಅದರಿಂದ ನಮ್ಮ ಅನುಭವಗಳು ಏನು ಅಂತ ಹೇಳಿ ಈಗ ಹೊಸದಾಗಿ ಸೇರ್ತಾರಲ್ಲ ಕೆಲಸಕ್ಕೆ, ಅವರೆಲ್ಲ ಇದನ್ನು ಓದಿದ್ರೆ ಅವರು ಸ್ವಲ್ಪ ಹೆಲ್ಪ್ ಆಗ್ತದೆ. ಸುಮಾರು 35,000 ಜನಗಳಿಗೆ ಇದನ್ನು ನಾನು ತರಬೇತಿ ಕೊಟ್ಟಿದ್ದೀನಿ ಸರ್. ಸೊ ಇದರಿಂದ ಎಷ್ಟೋ ಸಾವಿರ ಜನ ನಮ್ಮ ಹೆಸರು ಹೇಳ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಈಗ ಅಭಿವೃದ್ಧಿ ಆಗಿದ್ದಾರೆ, ಮಕ್ಕಳುಗಳ ವಿದ್ಯಾವಂತರಾಗಿದ್ದಾರೆ, ಎಲ್ಲ ಆಗಿದ್ದಾರೆ. ಸೊ ನೀವು ಬಿಡುವಿದ್ದಾಗ ಈ ಒಂದು ಪುಸ್ತಕನ ದಯವಿಟ್ಟು ಓದಿ ಅಂತ ಹೇಳಿ ನಿಮಗೂ ನಾನು ಕೊಡ್ತಾ ಇದ್ದೀನಿ ಸರ್. ಪ್ರೀತಿಯಿಂದ ಓದ್ಬಿಡ್ತೀನಿ. ದಯವಿಟ್ಟು ಸರ್. ನೀವೇನಾ ಇದು? ನಾನೇ ಸರ್. ಹೌದು ಸರ್. ಇದು ನಾನು ಅಮೇರಿಕಕ್ಕೆ ಹೋದಾಗ ಆಗ ತೆಗೆದಂಥ ಫೋಟೋ ಇದು. ಅಮೇರಿಕಾದಲ್ಲಿ 36 ವರ್ಷ ಎಕ್ಸ್ಪೀರಿಯನ್ಸ್ ಇನ್ ಮೈರಾಡ. ಹೌದು, ಇನ್ ಮೈರಾಡ ಸರ್. ನೋಡಿ ಇವರೆಲ್ಲ ನಮಗೆ ಸಪೋರ್ಟ್ ಮಾಡಿದವರು ಸಲೀಲಾ ಪಾಟ್ಕರು, ಸ್ಮಿತಾ ರಾಮಚಂದ್ರನ್, ಲತಾಮಾಲಾ ಅಂತ ಅವರು ಒಬ್ಬರು ಒಳ್ಳೆ ವ್ಯಕ್ತಿ, ನಮ್ಮ ಪ್ರೋಗ್ರಾಮ್ ಆಫೀಸರ್ ಆಗಿದ್ದರು ನಮ್ಮಲ್ಲಿ ಹೆಡ್ ಆಫೀಸಲ್ಲಿ. ಸೊ ಅವರೆಲ್ಲ ನನಗೆ ಗೈಡ್ ಮಾಡಿದ್ದಾರೆ ಇದು ಪುಸ್ತಕ ಹೇಗೆ ರಚನೆ ಮಾಡಬೇಕು ಎಲ್ಲ ಮಾಡಿ. ಇವರೇ ಅಲೋಸಿಯಸ್ ಪ್ರಕಾಶ್ ಫರ್ನಾಂಡಿಸ್, ಇವರು ಪದ್ಮಶ್ರೀ ಇವರಿಗೆ ಪದ್ಮಶ್ರೀ ಸಿಕ್ಕಿರುವಂಥದ್ದು. ಹಾಂ, ಅಂದರೆ ನಿಮ್ಮ ಕೆ ಆರ್ ನಾರಾಯಣ ಅವರು ಇದ್ದಾರಲ್ಲ, ಆ ಟೈಮಲ್ಲಿ ನಮ್ಮ ಸ್ವಸಹಾಯ ಸಂಘನ ಪರಿಕಲ್ಪನೆಯನ್ನು ತಂದವರೇ ಅವರು. ಅದಕ್ಕೋಸ್ಕರ ಅದನ್ನು ಕೇಂದ್ರ ಸರ್ಕಾರ ಗುರುತಿಸಿ ಸೊ ಅವ್ರಿಗೆ ಒಂದು ಸನ್ಮಾನ ಮಾಡಿ ಈ ಒಂದು ಅವಾರ್ಡನ್ನು ಅವ್ರು ಕೊಟ್ಟಿದ್ದಾರೆ ಸರ್. ಪದ್ಮಶ್ರೀ ಅವಾರ್ಡ್ ಕೊಟ್ಟಿದ್ದಾರೆ. ಖಂಡಿತ ಓದ್ತೀನಿ ಸರ್. ಇದರಲ್ಲಿ ನಿಮ್ಮ ಈ ಕ್ಯಾಂಪಿನ ಅನುಭವಗಳು ಮತ್ತು ನಿಮ್ಮ ಸುದೀರ್ಘ 36 ವರ್ಷಗಳ ಏನು ಅನುಭವ ಇದೆ, ನನ್ನ ಸೇವಾ ವೃತ್ತಿಯ ಅನುಭವ ಕಥನ ಖಂಡಿತ ಓದ್ತೀನಿ. ಓದಿ ಈ ಪುಸ್ತಕದ ಎಲ್ಲ ಅನುಭವಗಳನ್ನು ಸಂಚಿಕೆ ಮಾಡಿ ವೀಕ್ಷಕರಿಗೆ ಖಂಡಿತ ಪ್ರಸಾರ ಕೂಡ ಮಾಡ್ತೀನಿ. ಆಯಿತು ಸರ್, ಆಗಲಿ. ತುಂಬ ಒಳ್ಳೆಯದು ಸರ್, ತುಂಬ ಥ್ಯಾಂಕ್ಸ್. ತುಂಬ ಖುಷಿ ಆಯಿತು. ಹಾಂ, ಹೌದು ಸರ್. ಅದು ನೀವು ಬರ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರನೇ ಈ ಪುಸ್ತಕ ಮನೇಲಿದ್ದದನ್ನು 2 ಪುಸ್ತಕ ತಗೊಂಬಂದೆ ನಾನು ಆ್ಯಕ್ಚುಲಾಗಿ. ನಮಗೂ ಅದೇ ನಮಗೆ ಅದು ಯಾರು ಟಿಬೇಟಿಯನ್ ಯಾರು ಅವರು ನಮ್ಮ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕು ಅಂದ್ರೆ ಆಗಿನ ಕೊಳ್ಳೇಗಾಲ ತಾಲೂಕಿಗೆ ಬಂದು ಹೆಂಗ್ ಸೇರ್ಕೊಂಡ್ರು, ಕರ್ಕೊಂಡು ಬಂದವ್ರು ಯಾರು, ಅದರ ಹಿಂದಿನ ಕಥೆ ಕೇಳಬೇಕು ಅಂತ ಬಹಳ ಕುತೂಹಲ ಇತ್ತು. ನೀವು ದೂರದ ಹುಣಸೂರಿನಿಂದ ಒಡೆಯರ್ಪಾಳ್ಯ ತನಕ ಬಂದ್ರಿ, ನಾನು ಬೆಂಗಳೂರಿಂದ ಒಡೆಯರ್ಪಾಳ್ಯ ತನಕ ಬಂದ್ವಿ. ಒಟ್ಟಿಗೆ ಸೇರಿ ವೀಕ್ಷಕರಿಗೆ ಈ ಟಿಬೇಟಿಯನ್ ಕ್ಯಾಂಪ್ ಬಗ್ಗೆ, ಟಿಬೇಟಿಯನ್ ಈ ಸೆಟಲ್ಮೆಂಟ್ ವಸಾಹತು ಬಗ್ಗೆ ನಿಮಗೆ ನಾನು ಜ್ಞಾನದಲ್ಲಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀರಿ. ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ತಾವು ಬೆಂಗಳೂರಿಂದ ಬಂದು ನನ್ನನ್ನು ಕರೆದು ಇಲ್ಲಿಗೆ ನಮ್ಮ ಹೆಡ್ ಆಫೀಸ್ ಮುಖಾಂತರ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ದೀವಿ. ಸೊ ಇಷ್ಟೆಲ್ಲ ಮಾಹಿತಿ ಕೊಡಲಿಕ್ಕೆ ನನಗೊಂದು ಅವಕಾಶ ಕೊಟ್ಟಿದ್ದೀರಿ. ಇದರಲ್ಲಿ ಇದು ಜನಗಳಿಗೆ ಒಂದು ಹೆಲ್ಪ್ ಆಗಲಿ, ಒಂದು ಮಾಹಿತಿ ಹೋಗಲಿ ಅನ್ನೋದು ಉದ್ದೇಶ ನಿಮ್ಮದುವೆ. ಸೊ ನಮ್ಮದು ಅದೇ ಥರ ಉದ್ದೇಶ. ಗೊತ್ತಿಲ್ಲದೇ ಇರೋ ವಿಚಾರಗಳು ಸಮಾಜಕ್ಕೆ ಗೊತ್ತಾಗಬೇಕು ಅನ್ನುವಂಥದ್ದು ಒಂದು ವಿಚಾರ. ಸೊ ಅದರಿಂದ ಅಭಿವೃದ್ಧಿ ಹೆಂಗೆ ಎತ್ಕೊಂಡು ಹೋಗ್ತದೆ, ಯಾವ್ಯಾವ ದಿಕ್ಕಿನಲ್ಲಿ ಹೋಗ್ತದೆ ಅನ್ನುವಂಥದ್ದಕ್ಕೆ ನಮ್ಮ ಟಿಬೆಟ್ನವರೇ ಒಂದು ಕಾರಣ ಅನ್ನೋದನ್ನು, ಉದಾಹರಣೆ ಅನ್ನೋದನ್ನು ನಿಮಗೆ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನು ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟೋದಕ್ಕೆ ನಿಮಗೂ ಮತ್ತು ನಿಮ್ಮ ಸ್ನೇಹಿತರು ಇಬ್ಬರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಸರ್. ಧನ್ಯವಾದ ಸರ್. ಥ್ಯಾಂಕ್ ಯು. ಸ್ನೇಹಿತರೆ, ನೋಡಿದ್ರಲ್ಲ, ಇಡೀ ಒಡೆಯರ್ಪಾಳ್ಯ ಟಿಬೆಟ್ ಕ್ಯಾಂಪನ್ನು ಸುತ್ತಿ ನಿಮಗೆ ತೋರಿಸ್ತೀನಿ. ಬಿಡುವಿನ ವೇಳೆಯಲ್ಲಿ ಇಡೀ ಕುಟುಂಬವನ್ನೆಲ್ಲ ಕರ್ಕೊಂಡು ಚಾಮರಾಜನಗರ ಜಿಲ್ಲೆ ಈಗಿನ ಹನೂರು ತಾಲೂಕು ಒಡೆಯರ್ಪಾಳ್ಯದಲ್ಲಿರ್ತಕ್ಕಂಥ ಈ ಅದ್ಭುತ ಸುಂದರ ಮೈರಾಡ ಸಂಸ್ಥೆಯವರು ನಿರ್ಮಾಣ ಮಾಡಿರ್ತಕ್ಕಂಥ ಈ ಟಿಬೇಟಿಯನ್ ಕ್ಯಾಂಪ್ಗೆ ಬಂದು ಒಮ್ಮೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ. ಸೊ ವೀಕ್ಷಕರಿಗೆ ನನ್ನ ಮನವಿ ಏನಂತ ಹೇಳಿದ್ರೆ, ಸೊ ಜನಪದ ಸಿರಿ ಯೂಟ್ಯೂಬ್ ಚಾನಲ್ಲು, ಸೊ ಇದು ನಮ್ಮ ಸಮಾಜದಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಎಲ್ಲೆಲ್ಲಿ ನಡೀತಾ ಇದೆ, ನಮ್ಮ ಜನಪದ ಕಲೆ ನಮ್ಮ ಹಳ್ಳಿಗಳಲ್ಲಿ ಎಲ್ಲೆಲ್ಲಿ ಇದೆ ಅದನ್ನು ಗುರುತಿಸಿ, ಮತ್ತು ಬೇರೆ ಬೇರೆ ಸಮಾಜ ಕಾರ್ಯಕ್ರಮಗಳನ್ನು ಗುರುತಿಸಿ ಅದನ್ನು ಜನಗಳಿಗೆ ಮನವರಿಕೆ ಮಾಡುವಂಥದ್ದು, ಜನಗಳಿಗೆ ತಿಳುವಳಿಕೆ ಕೊಡುವಂತಹ ಕೆಲಸವನ್ನು ಜನಪದ ಸಿರಿ ಯೂಟ್ಯೂಬ್ ಚಾನಲ್ಲು ಬಹಳ ಜನಗಳಿಗೆ ಉಪಯೋಗ ಆಗೋ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ನಾವು ತುಂಬ ಮೆಚ್ಚುಗೆಯನ್ನು ನಿಜವಾಗ್ಲೂ ವ್ಯಕ್ತಪಡಿಸಬೇಕು. ಅದರಿಂದ ಈ ಚಾನಲ್ನಲ್ಲಿ ಏನು ಬರ್ತದೆ ಅದನ್ನು ಪ್ರತಿಯೊಬ್ಬರು ವೀಕ್ಷಣೆ ಮಾಡಿ ಅದನ್ನು ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಸೊ ನಿಮ್ಮಿಂದ ಸೊ ಎಲ್ರಿಗೂ ಈ ಒಂದು ಕೆಲಸ ಏನು ಮಾಡ್ತಾಯಿದ್ದಾರೆ ಅನ್ನೋದು ಒಂದು ಪ್ರಚಾರ ಆಗಲಿ, ಜನಗಳಿಗೆ ತಿಳುವಳಿಕೆನೂ ಸಿಕ್ಕಲಿ ಅನ್ನೋ ಉದ್ದೇಶಕ್ಕೋಸ್ಕರ ಸೊ ಈ ಒಂದು ಜನಪದ ಸಿರಿ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಎಲ್ಲರೂ ನಾವು ಪ್ರೋತ್ಸಾಹ ಕೊಡಿ ಅಂತ ಹೇಳಿ ನಾನು ವೀಕ್ಷಕರಲ್ಲಿ ನಾನು ಕೇಳ್ಕೊತಾ ಇದ್ದೀನಿ ಸರ್. ಒಳ್ಳೆಯದಾಗಲಿ ಸರ್. ಇದೇ ಥರ ಕಾರ್ಯಕ್ರಮಗಳನ್ನ ಹೆಚ್ಚು ಮಾಡ್ತಾಯಿರಿ. ಜನಗಳಿಗೆ ಇದು ತಲುಪಲಿ ಎಲ್ಲರಿಗೂ ಅಂತ ಹೇಳಿ
ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಸರ್. ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವ